ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನು ಸೂಪರ್. ಇವತ್ತಿನ ದಿನ ಶುರು ಮಾಡಿರೋದು ಒಂದು ಬ್ಯೂಟಿಫುಲ್ ರಂಗೋಲಿಯಿಂದ. ಇವತ್ತು 2ನೇ ಶ್ರಾವಣ ಶನಿವಾರ ನಮ್ಮ ಮನೇಲಿ ಮಾಡ್ತಾ ಇರೋಂಥದ್ದು. ಆ್ಯಂಡ್ ಇವತ್ತಿನ ಡಿಟಾಕ್ಸ್ ಬಂದುಬಿಟ್ಟು ಮೆಂತ್ಯ ಕಷಾಯ ಮಾಡಿದ್ದೀನಿ. ಓವರ್ ನೈಟ್ ಸೋಕ್ ಮಾಡಿ ಅದನ್ನು ಚೆನ್ನಾಗಿ ಕುದಿಸಿ ಕುಡಿಯೋವಂಥದ್ದು. ಸ್ವಲ್ಪ ಒಗರು ಇರುತ್ತೆ, ಬಟ್ ಕುಡಿದ್ರೆ ಆರೋಗ್ಯ ತುಂಬ ಬೆನಿಫಿಟ್ಸ್ ಇದೆ. ನಿಜ ಫ್ರೆಂಡ್ಸ್, ಮೆಂತ್ಯ ಕಾಳಿಂದಂತೂ ತುಂಬ ಬೆನಿಫಿಟ್ಸ್ ಇದೆ. ನಿಮ್ಗೇನಾದರೂ ಕಂಪ್ಲೀಟ್ ವಿಡಿಯೋ ಬೇಕು ಅಂದರೆ ಕೇಳಿ, ಅದನ್ನು ಮಾಡ್ತೀನಿ. ಆ್ಯಂಡ್ ನೆಕ್ಸ್ಟ್ ಬಂದುಬಿಟ್ಟು ಇಲ್ಲಿ ನೋಡಿ, ನಮ್ಮ ನತೀಕ್ಷಾ ಬೆಣ್ಣೆನ ಅರ್ಧ kg ಬೆಣ್ಣೆ ಇಟ್ಕೊಂಡು ಕೂತಿದ್ದಾಳೆ, ಯಾರಿಗೂ ಕೊಡಲ್ಲ ಅಂತ. ಆ್ಯಂಡ್ ಆಲ್ಮೋಸ್ಟ್ ನೀವು ನೋಡ್ತಾ ಇರ್ಬೋದು ಎಷ್ಟು ಖಾಲಿ ಮಾಡಿದ್ದಾಳೆ ಅಂದರೆ ಬೆಣ್ಣೆನ. ನತೀಕ್ಷಾ ಆ್ಯಂಡ್ ಡಿಂಪನ ಇಬ್ಬರು ಸೇರಿ ಬೆಣ್ಣೆನ ಖಾಲಿ ಮಾಡಿದ್ದಾರೆ. ಆ್ಯಂಡ್ ಇವತ್ತಿನ ಬ್ರೇಕ್ಫಾಸ್ಟ್ಗೆ ಏನೂ ಮಾಡಿರಲಿಲ್ಲ, ಬಿಕಾಸ್ ಇವತ್ತು ಉಪವಾಸ. ನಾವು ಸ್ಯಾಟರ್ಡೇ ಅಲ್ವಾ, ಶ್ರಾವಣ ಶನಿವಾರ, ಸೊ ಫಾಸ್ಟಿಂಗಲ್ಲಿ ಇದ್ವಿ. ಅದಾದಮೇಲೆ ಈವ್ನಿಂಗ್ ಅಡುಗೆ ಎಲ್ಲ ಮಾಡಿ ಈ ಥರ ದೇವ್ರ ಮನೆನ ರೆಡಿ ಮಾಡ್ತಾ ಇದ್ದೀನಿ. ಇದಾಗಿತ್ತು ನಮ್ಮನೆ ಹೊಸಲು ಪೂಜೆ. ಈ ಥರ ಮಾಡಿದ್ದೆ. ಆ್ಯಂಡ್ ಉಪವಾಸ ಬಿಡಬೇಕಲ್ವಾ ಫಾಸ್ಟಿಂಗ್ ಇದ್ಮೇಲೆ. ಇವತ್ತು ಏನೇನು ರೆಸಿಪಿ ಮಾಡಿದ್ದೆ ಅಂತ ಅಂದರೆ, ಪುಲಾವ್, ಅನ್ನ, ಬೇಳೆ ಸಾಂಬಾರು, ಆ್ಯಂಡ್ ಆದಮೇಲೆ ಒಂಥರ ಪಾಯಸ, ಆ್ಯಂಡ್ ಹಾಲ್ಕೀರು. ಪಾಯಸ ಅಂದರೆ ಹಾಲ್ಕೀರು ಮಾಡಿದ್ದೆ, ಮೊಸರು ಬಜ್ಜಿ. ಇಷ್ಟೇ ಸಿಂಪಲಾಗಿ ಮಾಡಿದ್ದು. ಆ್ಯಂಡ್ ಏನು ಜಾಸ್ತಿ ಮಾಡಿರಲಿಲ್ಲ. ಇದಾಗಿತ್ತು ಇವತ್ತು 2ನೇ ಶ್ರಾವಣ ಶನಿವಾರದ ಪೂಜೆ ಆಗಿತ್ತು. ನಮ್ಮ ಮನೇಲಿ ಉಪವಾಸ ಇದ್ದು ಊಟ ಮಾಡ್ತೀವಲ್ಲ ಫ್ರೆಂಡ್ಸ್, ಅದು ನೆಕ್ಸ್ಟ್ ಲೆವೆಲ್ ಫೀಲಿಂಗು. ತುಂಬ ಖುಷಿ ಕೊಡುತ್ತೆ. ಆ್ಯಂಡ್ ನಮ್ಮನೇಲಿ ಹೇಗೆ ಪೂಜೆ ಮಾಡ್ತೀವಿ ಬನ್ನಿ ನಿಮ್ಗೆ ಹೇಳ್ತೀನಿ. ನಮ್ಮನೇಲಿ ಏನು ಸ್ಪೆಷಲ್ ಅಂತ ಅಂದರೆ, ನಾವು ಯಾವಾಗಲೇ ಪೂಜೆ ಮಾಡಲಿ, ನಾವು ಇಬ್ಬರು ಜೊತೆಯಲ್ಲಿ ನಿಂತ್ಕೊಂಡು ಪೂಜೆ ಮಾಡ್ತೀವಿ. ಪುನಿ ಮನೇಲಿದ್ದು ನಾವು ಪೂಜೆ ಮಾಡ್ತಿದ್ದೀವಿ ಅಂದರೆ ಇಬ್ಬರು ಜೊತೆಯಲ್ಲಿ ನಿಂತ್ಕೊಂಡೇ ಪೂಜೆ ಮಾಡೋದು. ಆ್ಯಂಡ್ ಇದಾಗಿತ್ತು ನಮ್ಮನೆಯ ಸಿಂಪಲ್ ಪೂಜೆ. ನೀವು ನೋಡಿ ಹೇಳಿ ಹೇಗಿತ್ತು ನಮ್ಮನೆ ಪೂಜೆ ಅಂತ. ನನಗಂತೂ ಸಖತ್ ಚೆನ್ನಾಗಿ ಮಾಡಿದ್ದೆ ಅನ್ನಿಸ್ತು. ತುಂಬ ಅಡುಗೆ ಅಂತೂ ತುಂಬ ಸೂಪರಾಗಿ ಆಗಿತ್ತು. ಇದಾದಮೇಲೆ ನಾವೆಲ್ಲ ಉಪವಾಸ ಬಿಟ್ಟು ಮಕ್ಕಳು ನಾವೆಲ್ಲ ಊಟ ಮಾಡಿ ಮಾಡೋಷ್ಟೊತ್ತಿಗೆ ಆಲ್ಮೋಸ್ಟ್ ಲೇಟಾಗಿ ಆಗೋಗಿತ್ತು. 7:30 ಆಗೋಯ್ತು. ನಾವು ಉಪವಾಸ ಎಲ್ಲ ಬಿಟ್ಟು ನಾವು ದೇವಸ್ಥಾನಕ್ಕೆ ಹೊರಡೋಷ್ಟೊತ್ತಿಗೆ. ಬಟ್ ನೋ ಪ್ರಾಬ್ಲಮ್, ಇಲ್ಲಿ ಆಲ್ರೆಡಿ ಅಡಿಕೆ ಮತ್ತು ಒಂದು ಬಾಳೆಹಣ್ಣು ಖಾಲಿಯಾಗಿದೆ. ಇದು ಬಂದುಬಿಟ್ಟು ನಮ್ಮ ನತೀಕ್ಷಂದು ಆಟ. ಆ್ಯಂಡ್ ನಾವು ಹೊರಟ್ವಿ ಇಲ್ಲಿ ಶನಿ ದೇವರ ದೇವಸ್ಥಾನಕ್ಕೆ. ಫ್ರೆಂಡ್ಸ್, ಇವತ್ತೊಂದು ವಿಷಯನ ನಿಮ್ಮ ಜೊತೆ ಶೇರ್ ಮಾಡಬೇಕು. ಇವತ್ತು ಯೂನಿವರ್ಸಲ್ಗೆ ತುಂಬ ಕನೆಕ್ಟ್ ಆಗೋ ದಿನ. ಆ್ಯಂಡ್ ಯೂನಿವರ್ಸಲ್ಗೆ ತುಂಬ ಕನೆಕ್ಟ್ ಆಗೋ ದಿನ, ಕೆರಿಯರ್ಗಾಗಿರಲಿ ಆ್ಯಂಡ್ ಹಣಕಾಸಿನ ಯಾವುದೇ ಪ್ರಾಬ್ಲಮ್ಗೂ ಇವತ್ತು ತುಂಬ ಬೆಸ್ಟ್ ಸಲ್ಯೂಷನ್ ಕೊಡೋ ದಿನ ಅಂತಲೇ ಹೇಳ್ಬೋದು. ಆ್ಯಂಡ್ ನಿಮ್ಗೆ ಯಾರಿಗಾರು ಈ ವಿಷಯ ಗೊತ್ತಿದ್ದರೆ ಪ್ಲೀಸ್ ನನ್ನ ಜೊತೆ ಕಮೆಂಟ್ಸಲ್ಲಿ ಶೇರ್ ಮಾಡಿ. ಆ್ಯಂಡ್ ಈ ದೇವಸ್ಥಾನ ಅಂತೂ ತುಂಬ ಕನೆಕ್ಟಿವಿಟಿ ಅಂತಲೇ ಹೇಳ್ಬೋದು. ಯಾಕಂತಂದರೆ ಇಲ್ಲಿ ಸಾಕಷ್ಟು ಮರ ಇತ್ತು, ಅದೆಲ್ಲ ಯೂನಿವರ್ಸಲ್ಲಿ ಕನೆಕ್ಟ್ ಆಗೋಂಥ ಮರಗಳು. ನಿಮ್ಗೇನಾದ್ರು ಇದ್ರ ಬಗ್ಗೆ ಏನಾದರೂ ಗೊತ್ತಾ? ಆ್ಯಂಡ್ ಇಲ್ಲಿ ನಮ್ಮ ನತೀಕ್ಷಾ ಇದ್ದಾಳಲ್ಲ, ಇವಳಿಗಂತೂ ಪ್ರಸಾದ ಕೊಡಲಿಲ್ಲ. ಪುಟ್ಟು ಕೈಗೆ ಯಾರಾದರೂ ಕೊಡ್ತಾರಾ, ಬಟ್ ಇವಳಿಗೆ ಅದೇ ಕೋಪ ಬಂದುಬಿಡ್ತು. ಪ್ರಸಾದನೂ ಬೇಡ ಏನೂ ಬೇಡ ಅಂತ ಮುನ್ಸ್ಕೊಂಡ್ಬಿಟ್ಲು. ಅದಾದಮೇಲೆ ನೀವು ನೋಡ್ತಾ ಇರ್ಬೋದು, ಇಲ್ಲಿ ನಮ್ಮ ನತೀಕ್ಷಾ ಎಷ್ಟು ಎಂಜಾಯ್ ಮಾಡ್ಕೊಂಡು ಆಟಾಡ್ತಾಳೆ ಅಂತಂದರೆ, ಅವಳಂತೂ ಸಖತ್ ಆಟ ಆಯಿತಾ. ಇವಾಗಂತೂ ದೊಡ್ಡವಳು ಆಗ್ತಾ ಇನ್ನೂ ಜಾಸ್ತಿ ಆಟ ಕಲಿತಾ ಇದ್ದಾಳೆ. ತುಂಬ ಚೆನ್ನಾಗಿ ಆಟಾಡ್ತಾ ಇರ್ತಾಳೆ. ಫುಲ್ ಹ್ಯಾಪಿ ಫೀಲ್ ಮಾಡ್ತಾಳೆ. ಎಲ್ಲಿರ್ತಾಳೆ ಆ ಜಾಗದಲ್ಲಿ ಖುಷಿಯಾಗಿ ಆಟಾಡ್ತಾಳೆ. ಪ್ಲೀಸ್ ಇಗ್ನೋರ್ ಮಾಡಿ, ಅವಳು ಡೈಪರ್ ಕಾಣಿಸ್ತಾ ಇದೆ, ಸಾರಿ ಫಾರ್ ದ್ಯಾಟ್. ಆ್ಯಂಡ್ ನೋಡಿ, ಇಲ್ಲಿ ಪೈಲ್ವಾನ್ ಥರ ಹತ್ತಾ ಇದ್ದಾಳೆ. ಯಾವ ರೇಂಜಲ್ಲಿ ಹತ್ತಾ ಇದ್ದಾಳೆ ಅಂತ ಅಂದರೆ, ಆ್ಯಂಡ್ ಇಲ್ಲಿ ನಿಂತ್ಕೊಂಡು ಅವ್ರ ಅಕ್ಕನ್ನ ಕರೀತಾ ಇದ್ದಾಳೆ, ಬಾ ಆಟಾಡೋಣ ಇಬ್ರು ಅಂತ. ಅದಾದಮೇಲೆ ನಾವು ದೇವಸ್ಥಾನ ಅಂತೂ ಸಖತ್ ಚೆನ್ನಾಗಿತ್ತು ಫ್ರೆಂಡ್ಸ್. ಯಾವಾಗಲೇ ಹೇಳ್ದಂಗೆ ಈ ದೇವಸ್ಥಾನದಲ್ಲಿ ಏನೋ ಒಂದು ಅಟ್ರಾಕ್ಟಿವಿಟಿ ಇತ್ತು. ಯೂನಿವರ್ಸಲ್ಲಿ ಕನೆಕ್ಟ್ ಆಗೋ ಎಲ್ಲ ಮರಗಳು ಇತ್ತು. ಆ್ಯಂಡ್ ಶನಿ ಮಹಾತ್ಮನ ದೇವಸ್ಥಾನಕ್ಕೆ ಬಂದಮೇಲೆ ಇಲ್ಲಿ ಎಳ್ಳುಬತ್ತಿ ಹಚ್ತೇನೆ ಹೋಗೋಕ್ಕಾಗುತ್ತಾ? ನಮ್ಮ ಡಿಂಪನ, ನಾನು, ಪುನಿ ಎಲ್ಲ ಹಚ್ಚಿದ್ವಿ. ಆ್ಯಂಡ್ ನತೀಕ್ಷಾ ಅಂತೂ ಫುಲ್ ಸೈಲೆಂಟ್ ಗೊತ್ತಾ. ಈ ಬೆಂಕಿ ನೋಡಿದ ತಕ್ಷಣ ಅವಳಿಗೂ ಇದಕ್ಕೂ ಸಂಬಂಧನೇ ಇಲ್ವೇನೋ ಅನ್ನೋ ರೀತಿಯಲ್ಲಿ ಸೈಲೆಂಟ್ ಆಗಿಬಿಟ್ಲು. ಸ್ವಲ್ಪ ಹೊತ್ತು ದೇವಸ್ಥಾನದಲ್ಲಿ ಟೈಮ್ನ ಸ್ಪೆಂಡ್ ಮಾಡಿ ಕೂತ್ಕೊಂಡು ಆ ದೇವಸ್ಥಾನದಲ್ಲಿ ಕೂತು ಒಂದು ಬ್ರೀತ್ ಮಾಡ್ತೀವಲ್ಲ, ಅದು ಎಷ್ಟು ಸಮಾಧಾನ ಅನಿಸುತ್ತೆ ಗೊತ್ತಾ ಫ್ರೆಂಡ್ಸ್. ನನಗಂತೂ ತುಂಬ ಸಮಾಧಾನ ಕೊಡುತ್ತೆ. ಅದಾದಮೇಲೆ ನಾವು ಮನೆಗೆ ಹೊರಟಿದ್ದಾಯಿತು. ನತೀಕ್ಷಿನ ಗಾಡಿಯಲ್ಲಿ ಮಾತಾಡ್ಸ್ಕೊಂಡು ಅವಳಿಗೆ ಕ್ಯಾಮ್ರಾ ನೋಡ್ಕೊಂಡು ಮಾತಾಡೋದಂದರೆ ತುಂಬ ಇಷ್ಟ. ಸ್ವಲ್ಪ ನಾಚ್ಕೊತಾಳೆ ಅಷ್ಟೇ, ಮಾತಾಡೋದು ಸ್ವಲ್ಪ ತಿರುಗೋದು ಈ ಥರ ಮಾಡ್ತಾಳೆ. ಅವಳ ಜೊತೆ ಆಟಾಡೋದಂತೂ ಇನ್ನೂ ಇಷ್ಟ. ಆ್ಯಂಡ್ ಇಲ್ಲಿ ಒಂದು ಮನೆಗೆ ಬಂದಾದಮೇಲೆ ಡಿಂಪನೂ ಪುನಿನೂ ಕ್ರಿಕೆಟ್ ಆಡ್ತಾಯಿದ್ದಾರೆ ಆಯಿತಾ. ಇವಳು ಚಿಯರ್ ಗರ್ಲ್ ಕಮ್ ಅಂಪೈರ್ ಥರ ಕಮೆಂಟ್ಸ್ ಹೊಡ್ಕೊಂಡು ಮಾತಾಡ್ತಾ ಇದ್ದಾಳೆ. ಇಲ್ಲಿ ನೋಡ್ತಾ ಇರ್ಬೋದು, ತುಳಸಿ ತಿನ್ಕೊಂಡು ಅಂಪೈರು ಮತ್ತು ಚಿಯರ್ ಗರ್ಲ್ಸ್ ಥರ ಅವ್ರಿಗೆ ಚಿಯರ್ ಅಪ್ ಮಾಡಿಕೊಂಡು ಕಮೆಂಟ್ಸ್ ಹೊಡ್ಕೊಂಡು ಆಟಾಡ್ತಾ ಇದ್ಲು. ಇದಂತೂ ನನಗೆ ನೋಡೋಕ್ಕಂತೂ ಸಖತ್ ಖುಷಿ ಆಯಿತು. ಬಟ್ ಮ್ಯೂಸಿಕ್ ಹಾಕಿದೆ, ಸೊ ಹಾಗಾಗಿ ನಾನು ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ ಇಲ್ಲಿ. ಆ್ಯಂಡ್ ಇಲ್ಲಿ ಡಿಂಪನೂ ಪುನಿನೂ ಕ್ರಿಕೆಟ್ ಆಡ್ತಾ ಇದ್ದಾರೆ. ಸೊ ಸಾಂಗ್ ಹಾಕಿರೋದ್ರಿಂದ ಕಾಪಿರೈಟ್ ಆಗುತ್ತೆ ಅನ್ನೋದಕ್ಕೋಸ್ಕರ ನಾನು ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ. ಬಟ್ ತುಂಬ ಚೆನ್ನಾಗಿತ್ತು. ಒಂದು ಗುಡ್ ಕ್ವಾಲಿಟಿ ಟೈಮ್ನ ಸ್ಪೆಂಡ್ ಮಾಡಿದ್ವಿ ಮಕ್ಕಳ ಜೊತೆ. ಆ್ಯಂಡ್ ಇದಾಗಿತ್ತು ನಮ್ಮನೆಯ ಶ್ರಾವಣ ಶನಿವಾರದ ಪೂಜೆ. ಪ್ಲೀಸ್ ಸಬ್ಸ್ಕ್ರೈಬ್ ಅವರ್ ಚಾನಲ್. ಥ್ಯಾಂಕ್ ಯು ಫಾರ್ ವಾಚಿಂಗ್.